ವೀಕ್ಷಕರೇ ನಮಸ್ಕಾರ. ಪಾಕಿಸ್ತಾನ ಇವತ್ತು ಜಗತ್ತಿಗೆ ಭಯೋತ್ಪಾದನೆಯನ್ನು ರವಾನೆ ಮಾಡುತ್ತಿದೆ. ಅಷ್ಟೇ ಅಲ್ಲ, ಭಯೋತ್ಪಾದಕರನ್ನು ಉತ್ಪಾದನೆ ಮಾಡಿ ಭಾರತ ವಿರುದ್ಧ ಚೂ ಬಿಡುವಂತಹ ಕೆಲಸ ಕಳೆದ 5-6 ದಶಕಗಳಿಂದ ಮಾಡುತ್ತಿದೆ. ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಯಾವುದೇ ಕಡೆ ಬಾಂಬ್ ಬ್ಲಾಸ್ಟ್ ಆದರೂ, ಅದೇ ರೀತಿ ಭಯೋತ್ಪಾದಕರ ದಾಳಿಯಾದರೂ ಜಗತ್ತಿನ ಬಹುತೇಕ ದೇಶಗಳು ಪಾಕಿಸ್ತಾನದತ್ತ ನೋಡುತ್ತವೆ. ಯಾಕಂದ್ರೆ ಆ ದೇಶದಿಂದ ಬಂದಂತಹ ಉಗ್ರರು ಇವರಿರಬಹುದಾ ಎಂಬ ಶಂಕೆಯನ್ನು ವ್ಯಕ್ತಪಡಿಸುತ್ತವೆ. ಇಂಥ ದೇಶದಲ್ಲಿ, ಭಯೋತ್ಪಾದನೆಯನ್ನು ಉತ್ಪಾದನೆ ಮಾಡುವಂತಹ ದೇಶದಲ್ಲಿ, ಆರ್ಥಿಕವಾಗಿ ದಿವಾಳಿ ಎದ್ದಿರ್ತಕ್ಕಂಥ ಪಾಕಿಸ್ತಾನದಲ್ಲಿ ದೊಡ್ಡ ದೊಡ್ಡ ನಿಕ್ಷೇಪಗಳು, ದೊಡ್ಡ ತೈಲ ನಿಕ್ಷೇಪಗಳು ಇದ್ದಾವ ಎಂಬ ಶಂಕೆ, ಕುತೂಹಲ ಕೂಡ ಜಗತ್ತಿನ ಜನರನ್ನು ಕಾಡತೊಡಗಿದೆ. ಯಾಕೆ ಇಂಥದ್ದೊಂದು ಕುತೂಹಲ ಕಾಡ್ತಿದೆ ಅಂದ್ರೆ, ಕಳೆದ 2 ದಿನಗಳ ಹಿಂದೆ ಅಷ್ಟೇ, ಅಂದ್ರೆ ಜುಲೈ 30ರಂದು ಅಮೆರಿಕದ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್ ಅವರು ಪಾಕಿಸ್ತಾನದ ಜೊತೆಗೆ ತೈಲ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಈ ಬಿಕಾರಿ ದೇಶದಲ್ಲಿ, ಈ ದಿವಾಳಿ ದೇಶದಲ್ಲಿ ದೊಡ್ಡ ತೈಲ ನಿಕ್ಷೇಪಗಳು ಇದ್ದಾವ. ಭವಿಷ್ಯದಲ್ಲಿ ಭಾರತ ಪಾಕಿಸ್ತಾನದಿಂದ ತೈಲ ಖರೀದಿ ಮಾಡುತ್ತಾ? ಟ್ರಂಪ್ ಅವರ ಕುಹಕದ ಹೇಳಿಕೆ ಇಂದಿನ ಮರ್ಮವಾದರೂ ಏನು? ವೀಕ್ಷಕರೇ, ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಳೆದ 2 ದಿನಗಳ ಹಿಂದಷ್ಟೇ ಡೊನಾಲ್ಡ್ ಟ್ರಂಪ್ ಅವರು ಪಾಕಿಸ್ತಾನದ ಜೊತೆಗೆ ತೈಲ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಒಂದು ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಆ ಒಪ್ಪಂದದ ಪ್ರಕಾರ ಅಮೆರಿಕದ ಕಂಪನಿಗಳು, ಅಂದ್ರೆ ತೈಲ ಕಂಪನಿಗಳು ಪಾಕಿಸ್ತಾನದಲ್ಲಿ ಹೂಡಿಕೆ ಮಾಡಿ ತೈಲವನ್ನು ಉತ್ಪಾದನೆ ಮಾಡುವುದಕ್ಕೆ ಪಾಕಿಸ್ತಾನಕ್ಕೆ ಸಹಕರಿಸುತ್ತವೆ. ಅಂದ್ರೆ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದ ತೈಲ ನಿಕ್ಷೇಪಗಳು ಇದುವರೆಗೂ ಪತ್ತೆಯಾಗಿದ್ದಾವ ಎಂಬ ಪ್ರಶ್ನೆ ಇಲ್ಲಿ ದುತ್ತಂತ ಎದುರಾಗುತ್ತದೆ. ಬಹುತೇಕ ಪಾಕಿಸ್ತಾನದಲ್ಲಿ ಯಾವುದೇ ದೊಡ್ಡ ತೈಲ ನಿಕ್ಷೇಪಗಳು ವರದಿಯಾಗಿರುವ ಕುರಿತು ಇದುವರೆಗೂ ಯಾರ ಗಮನಕ್ಕೂ ಬಂದಿಲ್ಲ. ಪಾಕಿಸ್ತಾನ ಹೇಳಿಕೊಳ್ಳುತ್ತಿದೆ ಹೊರತು ಅಲ್ಲಿ ಯಾವ ದೊಡ್ಡ ತೈಲ ನಿಕ್ಷೇಪಗಳು ಇಲ್ಲ. ಪಾಕಿಸ್ತಾನದಲ್ಲಿ ದೊಡ್ಡ ತೈಲ ನಿಕ್ಷೇಪಗಳು ಕೂಡ ಇಲ್ಲ. ಆದರೆ ಪಾಕಿಸ್ತಾನ ಬಹಿರಂಗವಾಗಿ ಹೇಳಿಕೊಳ್ಳುವುದು ಬಿಟ್ಟರೆ ಅಲ್ಲಿ ಇರುವಂತಹ ಯಾವುದೇ ಕುರುವಿಲ್ಲ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ವಿಶ್ಲೇಷಣೆ ಮಾಡಲಾಗ್ತದೆ. ಯಾಕಂದ್ರೆ ಇನ್ನೂ ವಿಶೇಷವಾಗಿ ಹೇಳ್ತೀನಿ ನೋಡಿ ನಿಮ್ಗೆ, ಪಾಕಿಸ್ತಾನ 80% ತೈಲವನ್ನು ಬೇರೆ ದೇಶಗಳಿಂದ ಖರೀದಿ ಮಾಡಿಕೊಳ್ಳುತ್ತದೆ. ಅಂದ್ರೆ ತನ್ನ ಬಳಕೆಗಾಗಿ ಬೇರೆ ದೇಶಗಳಿಂದ 80% ತೈಲವನ್ನು ಪಾಕಿಸ್ತಾನ ಖರೀದಿ ಮಾಡುತ್ತಿದೆ. ಅದೇ ರೀತಿ ತೈಲ ರಿಸರ್ವರ್ನಲ್ಲಿ 54ನೇ ಸ್ಥಾನದಲ್ಲಿದೆ ಪಾಕಿಸ್ತಾನ. ಸಣ್ಣ ಪುಟ್ಟ ಕಡೆ ಅಂದ್ರೆ ಬಲೂಚಿಸ್ತಾನ, ಕರಾಚಿ ಅಕ್ಕಪಕ್ಕ ಮತ್ತು ಕೆಲವೊಂದು ಕಡೆ ಸಣ್ಣ ಮಟ್ಟದ ತೈಲ ಸಿಗುತ್ತದೆ ಹೊರತು ದೇಶಕ್ಕೆ ಬೇಕಾಗುವಷ್ಟು ತೈಲವನ್ನು ಪಾಕಿಸ್ತಾನದಲ್ಲಿ ಉತ್ಪಾದನೆ ಆಗುವುದಿಲ್ಲ. ಯಾಕಂದ್ರೆ ದೊಡ್ಡ ಮಟ್ಟದ ತೈಲ ನಿಕ್ಷೇಪಗಳು ಪಾಕಿಸ್ತಾನದಲ್ಲಿ ಇಲ್ಲ. ಆದ್ರೂ ಅಮೆರಿಕ ಇಂಥದ್ದೊಂದು ಒಪ್ಪಂದ ಮಾಡಿಕೊಂಡಿದೆ. ಯಾಕೆ? ಭಾರತ 2ನೇ ಅವಧಿಯಲ್ಲಿ ಟ್ರಂಪ್ ಭಾರತ ವಿರುದ್ಧ ದ್ವೇಷ ಸಾಧಿಸುತ್ತಿದ್ದಾರೆ. ಅಂದ್ರೆ ತಮ್ಮ ಮಾತಿಗೆ, ತಮ್ಮ ಬೇಡಿಕೆಗೆ ಭಾರತ ಸ್ಪಂದಿಸುತ್ತಿಲ್ಲ ಎಂಬುದು ಅಮೆರಿಕದ ಸ್ಪಷ್ಟ ನಡೆಯಾಗಿದೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಟ್ರಂಪ್ ಭಾರತದ ಮೇಲೆ 25% ಸುಂಕ, ಅದೇ ರೀತಿ 10% ದಂಡ ವಿಧಿಸಿದ್ದಾರೆ. ಹಾಗೆ ವ್ಯಾಪಾರ ಒಪ್ಪಂದಕ್ಕೂ ಕೂಡ ತಮ್ಮ ಜೊತೆ ಒಪ್ಪುತ್ತಿಲ್ಲ. ತಮ್ಮ ಬೇಡಿಕೆಗಳಿಗೆ ಭಾರತ ಸ್ಪಂದಿಸುತ್ತಿಲ್ಲ. ಅಮೆರಿಕದ ಹಾಲು, ಡೈರಿ ಉತ್ಪನ್ನ, ಮಾಂಸಗಳಿಗೆ ಭಾರತ ಮಾರುಕಟ್ಟೆ ನೀಡುವುದಕ್ಕೆ ಒಪ್ಪುತ್ತಿಲ್ಲ. ಇದರಿಂದ ರೊಚ್ಚಿಗೆದ್ದಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಅವರು ಪಾಕಿಸ್ತಾನದ ಜೊತೆ ತೈಲ ಒಪ್ಪಂದ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಭಾರತ ಪಾಕಿಸ್ತಾನದಿಂದ ತೈಲ ಖರೀದಿ ಮಾಡುವ ಸಂದರ್ಭ ಒದಗಬಹುದು ಅಂತ ಕುಹಕದ ಮಾತನಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಭಾರತ ಮತ್ತು ರಷ್ಯಾದ ಆರ್ಥಿಕತೆಗಳು ಸತ್ತು ಹೋದರ ಆರ್ಥಿಕತೆಗಳು ಅಂತ ಕುಹಕದ ಮಾತಾಡಿ ಟೀಕಿಸುತ್ತಿದ್ದಾರೆ. ಅಂದ್ರೆ ಇಲ್ಲಿ ಒಬ್ಬ ವಿಶ್ವದ ಬಲಾಢ್ಯ ದೇಶದ ಅಧ್ಯಕ್ಷರಾಗಿರುವ ಆಡುವ ಮಾತಂತೂ ಖಂಡಿತ ಅಲ್ಲ. ಆದ್ರೆ ಇಂತಹ ಕೀಳು ಮಟ್ಟಕ್ಕೆ ಇಳಿದಿರ್ತಕ್ಕಂಥ ಟ್ರಂಪ್ ಭಾರತ ಆರ್ಥಿಕೆಯನ್ನು ಸತ್ತ ಆರ್ಥಿಕತೆ ಕುಹಕವಾಡುವುದು, ಅದೇ ರೀತಿ ಭವಿಷ್ಯದಲ್ಲಿ ಪಾಕಿಸ್ತಾನದಿಂದ ತೈಲವನ್ನು ಖರೀದಿ ಮಾಡುವ ಪರಿಸ್ಥಿತಿ ಭಾರತಕ್ಕೆ ಬರಬಹುದು ಎಂಬ ಎಳೆಯುವ ಪ್ರಯತ್ನವನ್ನು ಟ್ರಂಪ್ ಮಾಡುತ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನಾನು ಹೇಳ್ತಿರುವುದೇನಪ್ಪ ಅಂದ್ರೆ, ಪಾಕಿಸ್ತಾನಕ್ಕೂ ಅಮೆರಿಕದ ಸಂಬಂಧ ಬೇಕಾಗಿದೆ. ಅದೇ ರೀತಿ ಅಮೆರಿಕಕ್ಕೂ ಪಾಕಿಸ್ತಾನದ ಜೊತೆಗೆ ಸಂಬಂಧ ಬೆಳೆಸುವುದು 2-3 ಕಾರಣಕ್ಕೆ ಬೇಕಾಗಿದೆ. ಮೊದಲೇ ಕಾರಣ ಏನಪ್ಪ ಅಂದ್ರೆ, ಪಾಕಿಸ್ತಾನದಿಂದ ಚೀನಾವನ್ನು ಹೊರಗಟ್ಟುವುದು. ಈಗಾಗಲೇ ಕಳೆದ 2-3 ದಶಕಗಳಿಂದ ಪಾಕಿಸ್ತಾನ ಮತ್ತು ಚೀನಾದ ನಡುವೆ ಅತ್ಯುತ್ತಮ ಬಾಂಧವ್ಯ ವೃದ್ಧಿಯಾಗಿದೆ. ಪ್ರತಿ ಮಾತನ್ನು ಪಾಕಿಸ್ತಾನ ಚೀನಾದ ಮಾತನ್ನು ಕೇಳುತ್ತಿದೆ. ಹೀಗಾಗಿ ಚೀನಾವನ್ನು ಹೊರಗಟ್ಟಿ ಪಾಕಿಸ್ತಾನದಲ್ಲಿ ತಾನು ಭದ್ರವಾಗಿ ನೆಲೆ ಊರುವ ಕುರಿತು, ಅಷ್ಟೇ ಅಲ್ಲ, ಒಂದಕ್ಕಿಂತ ಹೆಚ್ಚಾಗಿ ಸೇನೆ ನೆಲೆಯನ್ನು ಸ್ಥಾಪಿಸುವ ಕುರಿತು
ಟ್ರಂಪ್ ಆಲೋಚನೆ ಮಾಡುತ್ತಿದ್ದಾರೆ. ಹೀಗಾಗಿ ಅಮೆರಿಕ ಪಾಕಿಸ್ತಾನವನ್ನು ಎತ್ತಿಕಟ್ಟುವ, ಪಾಕಿಸ್ತಾನದ ಜೊತೆ ತೈಲ ಒಪ್ಪಂದ ಮಾಡಿಕೊಳ್ಳುವ ನಾಟಕವನ್ನು ಆಡಿದ್ದಾರೆ. ಇನ್ನೂ ವಿಶೇಷ ಏನಪ್ಪಾ ಅಂದ್ರೆ, ಇಲ್ಲಿ ಪಾಕಿಸ್ತಾನಕ್ಕೆ ಬೇಕಾಗಿದ್ದು ಅದೇ. ಈಗಾಗಲೇ ದಿವಾಳಿ ಆಗಿರ್ತಕ್ಕಂಥ ಪಾಕಿಸ್ತಾನದಲ್ಲಿ ಯಾರಾದರೂ ಹೂಡಿಕೆ ಮಾಡೋರು ಬೇಕು. ಒಂದು ವೇಳೆ ಅಮೆರಿಕ ನಮ್ಮ ಜೊತೆ ಬಂದ್ರೆ ಭಾರತ ಭವಿಷ್ಯದಲ್ಲಿ ಕೂಡ ಯುದ್ಧ ಮಾಡುವುದಕ್ಕೆ ಬರುವುದಿಲ್ಲ ಎಂಬ ಕಾರಣದಿಂದಾಗಿ ಪಾಕಿಸ್ತಾನ ಅಮೆರಿಕದ ಜೊತೆಗೆ ತೈಲ ಒಪ್ಪಂದ ಮಾಡಿಕೊಂಡಿದೆ. ಈಗಂತ ಪಾಕಿಸ್ತಾನದ ಅಧಿಕಾರಿಗಳು, ಪಾಕಿಸ್ತಾನ ಸರ್ಕಾರವೇನು ಅಧಿಕೃತವಾಗಿ ಪ್ರಕಟ ಮಾಡಿಲ್ಲ, ಆದರೆ ಟ್ರಂಪ್ ಮಾತ್ರ ಇಂಥ ಬುರುಡೆಯನ್ನು ಬಿಡುತ್ತಿದ್ದಾರೆ. ಅದೇ ರೀತಿ ಪಾಕಿಸ್ತಾನದ ಜೊತೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುವುದಕ್ಕೆ ಟ್ರಂಪ್ ನಿರ್ಧರಿಸಿರುವುದಕ್ಕೆ ಎರಡನೇ ಕಾರಣ ಏನಪ್ಪಾ ಅಂದ್ರೆ, ಭಾರತವನ್ನು ನಿಯಂತ್ರಿಸುವುದು. ಅಂದ್ರೆ ತನ್ನ ಮಾತು ಕೇಳದ ಭಾರತವನ್ನು ನಿಯಂತ್ರಿಸುವುದು, ಚೀನಾಕ್ಕೆ ಪ್ರತಿರೋಧವಾಗಿ, ಚೀನಾಕ್ಕೆ ಪ್ರತಿಯಾಗಿ ಬೆಳೆಯದಂತೆ ಭಾರತವನ್ನು ನಿಯಂತ್ರಿಸುವ ಒಂದು ಕುಟಿಲ ತಂತ್ರವನ್ನು ಟ್ರಂಪ್ ಹೊಂದಿದ್ದಾರೆ. ಹೀಗಾಗಿ ಭಾರತವನ್ನು ಹೇಗಾದರೂ ಮಾಡಿ ಬೆಳವಣಿಗೆಗೆ ಅಡ್ಡಿಯಾಗಬೇಕಂದ್ರೆ ಪಾಕಿಸ್ತಾನವನ್ನು ಬೆಳೆಸಬೇಕು. ಪಕ್ಕದ ಪಾಕಿಸ್ತಾನವನ್ನು ಬೆಳೆಸಿದಾಗ ಮಾತ್ರ ಅದು ನೆರೆಯ ಭಾರತಕ್ಕೆ ಯಾವಾಗಲೂ ಕಂಟಕವಾಗಿ ಕಾಡುತ್ತದೆ. ಇದರಿಂದಾಗಿ ಟ್ರಂಪ್ ಪಾಕಿಸ್ತಾನದ ಜೊತೆಗೆ ಸ್ನೇಹ ಹಸ್ತ ಚಾಚಿದ್ದಾರೆ. ಅಷ್ಟೇ ಅಲ್ಲ, ಪಾಕಿಸ್ತಾನದಲ್ಲಿ ಟ್ರಂಪ್ ಅಳಿಯನ ಒಂದು ವ್ಯವಹಾರ ಕೂಡ ನಡೀತಿದೆ. ಕ್ರಿಪ್ಟೋ ಕರೆನ್ಸಿ ವ್ಯವಹಾರ ಕೂಡ ಪಾಕಿಸ್ತಾನದಲ್ಲಿ ಟ್ರಂಪ್ ಅಳಿಯನ ವ್ಯವಹಾರ ನಡೀತಿದೆ. ಇದರಿಂದಾಗಿ ಪಾಕಿಸ್ತಾನದತ್ತ ಮೃದು ಧೋರಣೆಯನ್ನು ಟ್ರಂಪ್ ತಳೆದಿದ್ದಾರೆ. ಒಂದೇ ಒಂದು ಕಾರಣಕ್ಕೆ ಭಾರತವನ್ನು ಟ್ರಂಪ್ ದ್ವೇಷಿಸುತ್ತಿದ್ದಾರೆ. ಅದೇನಪ್ಪ ಅಂದ್ರೆ, ಅಮೆರಿಕ ಮತ್ತು ಭಾರತ ನಡುವಿನ ವ್ಯಾಪಾರ ಒಪ್ಪಂದಕ್ಕೆ ಭಾರತ ಒಪ್ತಿಲ್ಲ. ಟ್ರಂಪ್ ಇಡುತ್ತಿರ್ತಕ್ಕಂಥ ಬೇಡಿಕೆಗಳಿಗೆ ಭಾರತ ನಿರಾಕರಿಸುತ್ತಿದೆ. ಇದರಿಂದಾಗಿ ಪಾಕಿಸ್ತಾನದ ಜೊತೆಗೆ ತೈಲ ಒಪ್ಪಂದ ಮಾಡಿಕೊಳ್ಳುವ ನಾಟಕವಾಡಿ ಭವಿಷ್ಯದಲ್ಲಿ ಪಾಕಿಸ್ತಾನದಿಂದ ಭಾರತ ತೈಲ ಖರೀದಿ ಮಾಡಬೇಕಾಗುತ್ತದೆ ಎಂಬ ಕುಹಕದ ಮಾತುಗಳನ್ನಾಡಿ ಭಾರತವನ್ನು ಮಾನಸಿಕವಾಗಿ ತಗ್ಗಿಸುವ ಕೆಲಸಕ್ಕೆ ಟ್ರಂಪ್ ಕೈ ಹಾಕಿದ್ರು. ಭಾರತ ಇದಕ್ಕೆ ತಲೆ ಕೆಡಿಸಿಕೊಂಡಿಲ್ಲ ಮತ್ತು ಅಮೆರಿಕದ ಬೇಡಿಕೆಗಳಿಗೆ ಭಾರತ ಕಿವಿಗೊಟ್ಟಿಲ್ಲ ಮತ್ತು ತಲೆಬಾಗುತ್ತಿಲ್ಲ. ಇದರಿಂದಾಗಿ ರೊಚ್ಚಿಗೆದ್ದಿರ್ತಕ್ಕಂಥ ಟ್ರಂಪ್ ಜಾಗತಿಕ ವೇದಿಕೆಯಲ್ಲಿ ಭಾರತವನ್ನು ಹೀಯಾಳಿಸುವುದು, ಭಾರತ ಆರ್ಥಿಕ ಕುರಿತು ಕುಹಕದ ಮಾತುಗಳನ್ನು ಆಡುವುದು ಮಾಡುತ್ತಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.